Hello everyone, Namaskara. Welcome back to SEEMA'S Academy. In today's video, we are going to answer to the question, does public debt impose a burden? Explain. So this is an important 4 marks question from your chapter 5, Government Budget and the Economy from Macroeconomics, 2nd PUC Economics. So public debt ಅಂತ ಹೇಳಿದ್ರೆ ಏನು and burden ಅಂತ ಹೇಳಿದ್ರೆ ಏನು? ಈ ಕ್ವೆಶ್ಚನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಆರ್ ಪಬ್ಲಿಕ್ ಡೆಟ್ ಅಂಡ್ ಬರ್ಡನ್. ಸೊ ಮೊದಲಿಗೆ ಪಬ್ಲಿಕ್ ಡೆಟ್ ಅಂತ ಹೇಳಿದ್ರೆ ಏನು ಅದನ್ನ ತಿಳ್ಕೊಳ್ಳೋಣ ಅಂಡ್ ಆಲ್ಸೋ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ಬರ್ಡನ್. ಫೈನ್. ಸೊ ಪಬ್ಲಿಕ್ ಡೆಟ್ ಅಂತ ಹೇಳಿದ್ರೆ ಗವರ್ಮೆಂಟ್ ಬಾರೋವಿಂಗ್ಸ್, ಗವರ್ಮೆಂಟ್ ಸಾಲ ತಗೊಳುತ್ತಲ್ವಾ ಅದನ್ನ ಪಬ್ಲಿಕ್ ಡೆಟ್ ಅಂತ ಕರಿತೇವೆ ನಾವು. ಕ್ಲಿಯರ್? ಫೈನ್. ಬರ್ಡನ್ ಅಂತ ಹೇಳಿದ್ರೆ ಏನು? ಬರ್ಡನ್ ಅಂತ ಹೇಳಿದ್ರೆ ಹೊರೆ, ಸಮ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಹೊರೆ ಅಂತ ಕರಿತೇವಲ್ವಾ, ದಟ್ ಇಸ್ ಬರ್ಡನ್. ಫೈನ್. ಸೊ ಹಾಗಿದ್ರೆ ಪ್ರಶ್ನೆ ಏನೀಗ, ಈ ಗವರ್ಮೆಂಟ್ ಬಾರೋವಿಂಗ್ಸ್ ಅಂದ್ರೆ ಪಬ್ಲಿಕ್ ಡೆಟ್ ಇದೆಯಲ್ವಾ, ಏನೆಲ್ಲ ಗವರ್ಮೆಂಟ್ ಡೆಟ್ ಗಳನ್ನ ಮಾಡ್ಕೊಳ್ಳುತ್ತೋ ಆ ಡೆಟ್ ಇಂದ ಹೊರೆ ಉಂಟಾಗುತ್ತಾ? ನಾವು ಯಾರಿಗೆ ಹೊರೆ ಉಂಟಾಗುತ್ತೆ? ಡೆಫಿನೆಟ್ಲಿ ಫಾರ್ ದ ಸಿಟಿಸನ್ಸ್. ಓಕೆ. ಸೊ ಜನರಿಗೆ ಗವರ್ಮೆಂಟ್ ಮಾಡುವ ಸಾಲದಿಂದ ಹೊರೆ ಉಂಟಾಗುತ್ತಾ, ಬರ್ಡನ್ ಆಗುತ್ತಾ, ಬರ್ಡನ್ ಕ್ರಿಯೇಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ. ಸೊ ಫಸ್ಟ್ ಆಫ್ ಆಲ್, what is the answer to this question, whether it is yes or no? The answer is definitely yes. Government debt or public debt or government borrowings definitely create burden on people, especially on future generations. ಮುಂದಿನ generations ಗೆ ಇದು burden ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾವುದು? ಪಬ್ಲಿಕ್ ಡೆಟ್. ಹೇಗೆ ಅಂತ ನೋಡ್ಕೊಳ್ಳೋಣ. Now if I have to finish this explanation within one statement, I would say ಅಜ್ಜ ಮಾಡಿದಂತಹ ಸಾಲವನ್ನ ಮೊಮ್ಮಗ ತೀರಿಸ್ತಾ ಇದ್ದಾನೆ, which means the debt taken by the grandfather is being paid off by the grandson. ಯಾಕೆ ಸ್ಟೇಟ್ಮೆಂಟ್ ಅನ್ನ ಹೇಳಿದೆ? ಸಿ, whenever government takes money or takes debt or whenever it borrows money, okay, there is a huge amount of debt created. ತುಂಬಾ ಸಾಲವನ್ನ ಮಾಡ್ಕೊಂಡಿರುತ್ತೆ. ಆ ಸಾಲವನ್ನ ತೀರಿಸುವವರು ಯಾರು? ಮುಂದಿನ ಜನರೇಷನ್, ಫ್ಯೂಚರ್ ಜನರೇಷನ್ ಅಲ್ಲಿ ಅವರು ಈ ಡೆಟ್ ಅನ್ನ, ಗವರ್ಮೆಂಟ್ ಡೆಟ್ ಅನ್ನ ಪೇ ಮಾಡ್ತಾರೆ. ದಟ್ ಇಸ್ ವೈ ವಿ ಕಾಲ್ ದಟ್ ಗವರ್ಮೆಂಟ್ ಡೆಟ್ or public debt is a burden on future generations. Now how this happens, we'll read it. See, first statement, it is often said that public debt imposes a burden on future generation. ಈ ಸ್ಟೇಟ್ಮೆಂಟ್ ಅನ್ನ ಮೊದಲೇ ನಾನು ಮಾಡಿದ್ದೇನೆ. ಓಕೆ. Then government borrows money by issuing bonds to the people. So government ಯಾವ ರೀತಿ ಬಾರೋವಿಂಗ್ಸ್ ಅನ್ನ ಮಾಡುತ್ತೆ? Now first of all let me tell you, government ಯಾಕೆ ಬಾರೋವಿಂಗ್ ಅನ್ನ ಮಾಡುತ್ತೆ? Why does the government take money from people? Because it needs money for the infrastructural development, for certain projects. Roads ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ, ಡ್ಯಾಮ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ, ಬ್ರಿಡ್ಜಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಗವರ್ಮೆಂಟ್ ನೀಡ್ಸ್ ಮನಿ ಅಲ್ವಾ. Therefore it takes money ಅಥವಾ borrows money from people itself. ಸೊ ಜನರಿಂದ ಯಾವ ರೀತಿ ಹಣವನ್ನ ಪಡೆದುಕೊಳ್ಳುತ್ತೆ? ಬಾಂಡ್ಸ್ ಗಳ ಮೂಲಕ. ಕೆಲವರು ಕೇಳಿದ್ರೆ ಈ ಬಾಂಡ್ಸ್ ಅಂತ ಹೇಳಿದ್ರೆ ಏನು? ಸಿ, ಬಾಂಡ್ ಅಂತ ಹೇಳಿದ್ರೆ ಇಫ್ ಯು ಆಸ್ಕ್ ಯರ್ ಪೇರೆಂಟ್ಸ್, ದೇ ಮೈಟ್ ಬಿ ನೋಯಿಂಗ್ there is an amount. ಓಕೆ, ಒಂದು ಅಮೌಂಟ್ ಇರುತ್ತೆ, ಮಿನಿಮಮ್ ಇಷ್ಟು ಅಮೌಂಟ್ ನೀವು ಇನ್ವೆಸ್ಟ್ ಮಾಡಬೇಕು. ಆ ಇನ್ವೆಸ್ಟ್ ಮಾಡಿದಂತ ಅಮೌಂಟ್ ಗೆ ಗವರ್ಮೆಂಟ್ ಏನ್ ಕೊಡುತ್ತೆ? ಒಂದು ರಿಸಿಪ್ಟ್ ಅನ್ನ ಕೊಡುತ್ತೆ. ಇಟ್ ವಿಲ್ ಇಶ್ಯೂ ಅ ರಿಸಿಪ್ಟ್ ದಟ್ ನೀವು ಇನ್ವೆಸ್ಟ್ ಮಾಡಿದ ಹಣವನ್ನ ನಾವು 5 ಇಯರ್ಸ್ ನ ನಂತರ ಅಥವಾ 10 ಇಯರ್ಸ್ ನ ನಂತರ, ಯೂಶುವಲಿ ಗವರ್ಮೆಂಟ್ ಬಾಂಡ್ಸ್ ಆರ್ ಫಾರ್ ಲಾಂಗರ್ ಟರ್ಮ್. ಓಕೆ. ಸೊ 20 ಇಯರ್ಸ್ ನ ನಂತರ ರೀಪೇ ಮಾಡ್ತೇವೆ. ಸೊ ಇವತ್ತು ನೀವು 50,000 rupees ಅನ್ನ ಗವರ್ಮೆಂಟ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 1 lakh rupees ಅನ್ನ ನಾವು ರಿಟರ್ನ್ ಮಾಡ್ತೇವೆ ಆಫ್ಟರ್ 20 ಇಯರ್ಸ್ ಅಂತ ಆ ರಿಸಿಪ್ಟ್ ಅಲ್ಲಿ ಬರ್ದಿರುತ್ತೆ. ದಟ್ ಇಸ್ ವೈ ಪೀಪಲ್ ಇನ್ವೆಸ್ಟ್ ಮನಿ ಇನ್ ಗವರ್ಮೆಂಟ್ ಬಾಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಣಕ್ಕೆ ನಮಗೆ ಇಂಟ್ರೆಸ್ಟ್ ಸಿಗತ್ತಲ್ವಾ. ಸೊ ವಿತ್ ದಿ ಇಂಟ್ರೆಸ್ಟ್ ಗವರ್ಮೆಂಟ್ ಆ ಹಣವನ್ನ ರೀಪೇ ಮಾಡ್ತಾರೆ ಆಫ್ಟರ್ ದ ಮೆಚುರಿಟಿ ಪೀರಿಯಡ್. ಅಂದ್ರೆ 20 ಇಯರ್ಸ್, ಯೂಶುವಲಿ 20-25 ಇಯರ್ಸ್ ಇರುತ್ತೆ. Correct. So this is how the government borrows money from the people. That is written here. Government borrows money by issuing bonds to people. I hope you understood what is bonds also. Done. Then makes promise to pay off some 20 years later with interest. ಅಂದ್ರೆ ನಾನು ಹೇಳಿದ್ನಲ್ಲ, ಈ ಹಣವನ್ನ ಬಾಂಡ್ ಅಲ್ಲಿ ತಗೊಂಡಂತ ಹಣವನ್ನ ಗವರ್ಮೆಂಟ್ ಯಾವಾಗ ರೀಪೇ ಮಾಡುತ್ತೆ? ಯೂಶುವಲಿ ಆಫ್ಟರ್ 20-25 years it will repay with the interest. Okay. Therefore it repays the amount by raising the taxes. ಈಗ 20 ಇಯರ್ಸ್ ನ ನಂತರ ನಾವು ತಗೊಂಡಂತ, ಅಂದ್ರೆ ಗವರ್ಮೆಂಟ್ ತಗೊಂಡಂತ ಬಾಂಡ್ ಗಳನ್ನ ರೀಪೇ ಮಾಡಬೇಕು ಜನರಿಗೆ. ಅದರ್ವೈಸ್ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಕೀಪ್ ಕ್ವೈಟ್ ಅಲ್ವಾ. ನೀವು ಪ್ರಾಮಿಸ್ ಮಾಡಿದಿರಿ 20 ಇಯರ್ಸ್ ನ ಮೊದಲು, ಅದನ್ನ ನಮಗೆ ರಿಟರ್ನ್ ಮಾಡಿ ಅಂತ ಹೇಳ್ತಾರೆ. ಫ್ರಮ್ ವೇರ್ ವಿಲ್ ದ ಗವರ್ಮೆಂಟ್ ರೀಪೇ ನೌ? ಡೆಫಿನೆಟ್ಲಿ ಏನ್ ಮಾಡುತ್ತೆ ಗವರ್ಮೆಂಟ್? ಟ್ಯಾಕ್ಸ್ ಗಳನ್ನ ಹಾಕುತ್ತೆ. ನೀವು ನೋಡ್ತಾ ಇದ್ದೀರಲ್ವಾ ನ್ಯೂಸ್ ಅಲ್ಲಿ, ಟ್ಯಾಕ್ಸಸ್ ಇನ್ಕ್ರೀಸ್ಡ್ ಬೈ ಸೋ ಮಚ್ %, GST, that tax, this tax. Why is this created? To repay the loan. Okay, so ಎಲ್ಲಾ ಟ್ಯಾಕ್ಸ್ ಗಳನ್ನ ಇನ್ಕ್ರೀಸ್ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಗವರ್ಮೆಂಟ್ ಹಿಂದೆ ತಗೊಂಡಂತ ಲೋನ್ಸ್ ಗಳನ್ನ ಅದು ಈಗ ರೀಪೇ ಮಾಡಬೇಕು. ಬೇರೆ ಏನು ಆಪ್ಷನ್ ಇಲ್ಲ.
ಟ್ಯಾಕ್ಸ್ ಇಸ್ ಒನ್ ಆಫ್ ದ ಮೇನ್ ಇನ್ಕಮ್ ಸೋರ್ಸ್ ಫಾರ್ ದ ಗವರ್ಮೆಂಟ್. ಹಾಗಾಗಿ ಅದು ಏನ್ ಮಾಡುತ್ತೆ, ಟ್ಯಾಕ್ಸಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಟ್ಯಾಕ್ಸಸ್ ಅನ್ನೋದು ಯಾವಾಗ ಇನ್ಕ್ರೀಸ್ ಮಾಡುತ್ತೆ? ಸಪೋಸ್ ನನ್ನ ಅಜ್ಜ ಯಾವುದೋ ಒಂದು ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರೆ ಅಂತ ಇಟ್ಕೊಳ್ಳೋಣ. ನಾವು ದ ಗವರ್ಮೆಂಟ್ ಹ್ಯಾಸ್ ಟು ರೀಪೇ ಮನಿ ಟು ಮೈ ಗ್ರ್ಯಾಂಡ್ ಫಾದರ್. ಸೊ ಅವರು ಈಗ ಟ್ಯಾಕ್ಸಸ್ ಅನ್ನ ಇಂಪೋಸ್ ಮಾಡುವಾಗ ಈ ಟ್ಯಾಕ್ಸಸ್ ಯಾರ ಮೇಲೆ ಇಂಪೋಸ್ ಆಗುತ್ತೆ? ಇಟ್ ವಿಲ್ ಬಿ ಇಂಪೋಸ್ಡ್ ಆನ್ ಮೀ, ಹಿಸ್ ಗ್ರ್ಯಾಂಡ್ ಚೈಲ್ಡ್. ಕರೆಕ್ಟ್? ನಾನ್ ಕೆಲ್ಸಕ್ಕೆ ಹೋಗ್ತೇನೆ, ನನ್ನ ಇನ್ಕಮ್ ಇಂದ ಟ್ಯಾಕ್ಸ್ ಕಟ್ ಆಗ್ತಾ ಇರುತ್ತೆ. ಗೊತ್ತಾಗ್ತಿದ್ಯಾ? ಸೊ ದ ಬರ್ಡನ್ ಆಫ್ ಮೈ ಗ್ರ್ಯಾಂಡ್ ಫಾದರ್, ಸಿ ಐಮ್ ಕನೆಕ್ಟಿಂಗ್ ಇಟ್ ಟು ದ ಫಸ್ಟ್ ಸ್ಟೇಟ್ಮೆಂಟ್, ದ ಬರ್ಡನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಈಸ್ ಕಮಿಂಗ್ ಟು ಮೀ ನಾವ್ ಅಲ್ವಾ. ಸೊ ಮೈ ಇನ್ಕಮ್ ಈಸ್ ಬೀಯಿಂಗ್ ಡಿಡಕ್ಟೆಡ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸಸ್. ಸೊ ಈ ರೀತಿ ಟ್ಯಾಕ್ಸಸ್ ಅನ್ನ ಇನ್ಕ್ರೀಸ್ ಮಾಡುವ ಮೂಲಕ ಗವರ್ಮೆಂಟ್ ಏನ್ ಮಾಡುತ್ತೆ, ಅದು ತಗೊಂಡಿರುವಂತಹ ಹಳೆಯ ಲೋನ್ಗಳನ್ನ, ಜನರಿಂದ ತಗೊಂಡಿರುವಂತಹ ಲೋನ್ಗಳನ್ನ ಇಟ್ ಈಸ್ ಗೋಯಿಂಗ್ ಟು ಪೇ ಆಫ್. ದಟ್ ಈಸ್ ವೈ ವಿ ಸೇ ದಟ್ ಇಟ್ ಕ್ರಿಯೇಟ್ಸ್ public debt, imposes a burden on the future generations. Clear? So here that is the same sentence written, which will be levied on, ಅಂದ್ರೆ ಈ taxes ಯಾರ ಮೇಲೆ ಇಂಪೋಸ್ ಆಗುತ್ತೆ, on the young workforce. This reduces capital formation and growth. ಇದರಿಂದಾಗಿ ಏನಾಗುತ್ತೆ, ಸೇವಿಂಗ್ಸ್ ಇರಲ್ಲ. ಯಾಕಂದ್ರೆ ನನ್ನ ಇನ್ಕಮ್ ಇಂದ ಹೆಚ್ಚಿನ ಪೋರ್ಷನ್ ಟ್ಯಾಕ್ಸ್ ಗೆ ಕಟ್ ಆಗ್ತಾ ಇರುತ್ತೆ, ಸೇವಿಂಗ್ಸ್ ಕಡಿಮೆ ಆಗುತ್ತೆ. Thus national savings also fall. So government borrowings also reduces the savings available to the private sector. ಪ್ರೈವೇಟ್ ಸೆಕ್ಟರ್ ಗೆ ಉಳಿಯುವಂತಹ ಅಮೌಂಟ್ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಜನರು ಸೇವ್ ಮಾಡ್ಲಿಕ್ಕೆ ಸಮರ್ಥರಿಲ್ಲ, ಟ್ಯಾಕ್ಸಸ್ ಗೆ ತುಂಬಾ ಕಟ್ ಆಗ್ತಾ ಇದೆ, ಗವರ್ಮೆಂಟ್ ಗೆ ನಾವು ತುಂಬಾ ಹಣವನ್ನ ಕೊಡ್ತಾ ಇದ್ದೇವೆ. We don't have enough money for the private sector. Thus, we can say that public debt imposes a burden on future generations. So this is how you have to explain it. Okay. So this is about does public debt impose a burden? Explain ಗೆ ಈ ತರ ನೀವು ಆನ್ಸರ್ ಮಾಡಬೇಕು. ಸಣ್ಣ ಸಮ್ಮರಿ ಕೊಡಬೇಕಿದ್ರೆ ಪಬ್ಲಿಕ್ ಡೆಟ್ ಅಂತ ಹೇಳಿದ್ರೆ ಗವರ್ಮೆಂಟ್ ಬಾರೋವಿಂಗ್ಸ್, ಬರ್ಡನ್ ಅಂತ ಹೇಳಿದ್ರೆ ಹೊರೆ. ಸೊ ಗವರ್ಮೆಂಟ್ ಏನ್ ಮಾಡುತ್ತೆ, ಅದು ಜನರಿಂದ ಬಾರೋವಿಂಗ್ಸ್ ಅನ್ನ ಮಾಡುತ್ತೆ. ಇಟ್ ಟೇಕ್ಸ್ ಮನಿ ಫ್ರಮ್ ದ ಪೀಪಲ್. ವೈ? ಫಾರ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್, ಫಾರ್ ಪ್ರಾಜೆಕ್ಟ್ಸ್ ಲೈಕ್ ರೋಡ್ಸ್, ಕನ್ಸ್ಟ್ರಕ್ಷನ್ಸ್ ಆಫ್ ಬಿಲ್ಡಿಂಗ್ಸ್, ಆಫ್ ಬ್ರಿಡ್ಜಸ್ ಅಂಡ್ ಎವ್ರಿಥಿಂಗ್. ಓಕೆ. ಸೊ ಅದಕ್ಕಾಗಿ ಅದು ಹಣವನ್ನ ಬಾರೋ ಮಾಡುತ್ತೆ ಫ್ರಮ್ ದ ಪೀಪಲ್. ಹೌ ಡಸ್ ಗವರ್ಮೆಂಟ್ ಬಾರೋ ಮನಿ? ಬೈ ಇಶ್ಯೂವಿಂಗ್ ಬಾಂಡ್. ಬಾಂಡ್ಸ್ ಅನ್ನು ಇಶ್ಯೂ ಮಾಡೋದ್ರ ಮುಖಾಂತರ ಅದು ಜನರಿಂದ ಹಣವನ್ನ ಪಡೆದುಕೊಳ್ಳುತ್ತೆ. ಅಂಡ್ ವಾಟ್ ಇಟ್ ಪ್ರಾಮಿಸಸ್? ಇಟ್ ಪ್ರಾಮಿಸಸ್ ಟು ರೀಪೇ ದಟ್ ಬಾಂಡ್ ಅಮೌಂಟ್ ವಿತ್ ಇಂಟ್ರೆಸ್ಟ್ ಆಫ್ಟರ್ 20 years or a longer period. Then, how does it repay this money? It repays money by increasing the tax rates. And when tax rates are increased, those are levied on who? On the young workforce. Okay. As a result, what happens? Capital formations and growth are coming down. National savings are also coming down. The money left for the private sector is also less. Therefore, the public debt imposes burden on future generations. Khatam. Okay. Yes, so that is all for today's video. Thank you so much for watching. I hope you understood the concept. It is very simple and it just idra main crux ide important point ide adana artha ಮಾಡ್ಕೊಳ್ಳಿ. You can very easily write it for 4 marks. Okay, so that is all. Thank you so much for watching. If you're finding the content useful, please do consider subscribing to my channel SEEMA'S Academy. Also do like, share and comment down below how was the class. Thank you so much again. See you in the next video. Till then, take care. Bye. Namaste.